ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಸ್ನೇಹ ಮಹಿಳಾ ಗೃಹ ಉದ್ಯೋಗಕ್ಕೆ ತಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನನ್ನೊಂದಿಗೆ ಇಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ, ಹಾಗೆ ಏನೇನು ಮಾಡ್ತಾರೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ. ಚಕ್ಲಿ ಇಟ್ರಿ ಇದು ನಿಪ್ಪಟ್ಟು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ನೇಹ ಮಹಿಳಾ ಗೃಹ ಉದ್ಯೋಗ ಅನ್ನೋದರಲ್ಲಿ ಬಂದಿದ್ದೀನಿ. ಬನ್ನಿ, ಇವರು ಯಾವ ರೀತಿಯಾಗಿ ಇಲ್ಲಿ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಒಂಥರ ಇದು ಇದ್ದಂಗೆ ನಮಗೆ. ಇವರು ನೋಡಿದ ತಕ್ಷಣ ಇನ್ಸ್ಪಿರೇಷನ್ ಬರುತ್ತೆ ನಮಗೆ. ನಾವು ಈ ರೀತಿ ಮಾಡಬೇಕು ಅನ್ನೋ ಪ್ರತಿಯೊಬ್ಬ ಮಹಿಳೆಯರು ಮನೇಲಿ ಕುಂತು ಕಾಲಹರಣ ಮಾಡ್ತಾ ಇರ್ತೀವಲ್ಲ, ಇವ್ರು ನೋಡಿದ ಮೇಲೆ ಆದರೂ ಯಾರಿಗಾದರೂ ಮಾಡಬೇಕು ಅನಿಸಿದ್ರೆ ಬನ್ನಿ, ಹಾಗಾದರೆ ಅವ್ರ ಜೊತೆ ಮಾತಾಡೋಣ. ಬನ್ನಿ ನನ್ನ ಜೊತೆ ಒಳಗಡೆ. ಇವರು ರೂಪಾ ಅಂತ. ನಮಸ್ತೆ ಮೇಡಮ್. ನಿಮ್ಮ ಬಗ್ಗೆ ಗೊತ್ತಾಗಿ ನಾನು ಇವತ್ತು ನಿಮ್ಮದೊಂದು ನಮ್ಮ ಒಂದು ಪ್ರತಿಯೊಬ್ಬ ವ್ಯೂವರ್ಸಿಗೆ ಕೂಡ ಪರಿಚಯ ಮಾಡಿಸ್ಕೊಡೋಣ ಅಂತ ಬಂದಿದ್ದೀನಿ ಮೇಡಮ್. ಇಲ್ಲಿ ಯಾವ್ಯಾವ ರೀತಿ ಏನೇನು ಪ್ರಾಡಕ್ಟ್ ಮಾಡ್ತೀರಾ ಒಂದು ಸ್ವಲ್ಪ ಐಡಿಯಾ ಕೊಡಿ ಮೇಡಮ್. ಆಲ್ ಟೈಪ್ ಸ್ವೀಟ್ಸ್ ರೀ ಮೇಡಮ್, ಎಲ್ಲ ಥರದ ಸ್ವೀಟ್ಸ್ ಮಾಡ್ತೀನಿ. ಸ್ವೀಟ್ಸ್ ಅಲ್ಲ? ಹಾಂ ಹಾಂ. ಮತ್ತೆ ರೀ ಅವಲಕ್ಕಿ ಚಕ್ಲಿ ಮಾಡ್ತೀನಿ. ಯಾವ ಟೈಪ್ ಮಾಡ್ತೀರಿ ಮೇಡಮ್? ಏನೇನು ಮಾಡ್ತೀರಿ? ಎಲ್ಲ ಥರ ಸ್ವೀಟ್ಸ್ ಅದು ಮಾಡ್ತೀವಿ ಮೇಡಮ್. ಹಾಂ ರೀ. ಅವಲಕ್ಕಿ ಚಕ್ಲಿ ಹಾಂ ಮಾಡ್ತೀವಿ. ಅಡುಗೆದೆಲ್ಲ ಆರ್ಡರ್ ತೊಗೊಳ್ತೀವಿ ಮೇಡಮ್. ಹೇಳ್ರಿ ಮೇಡಮ್. ಎಲ್ಲ ಥರದ ಸ್ವೀಟ್ಸ್ ಅದು ಮಾಡ್ತಾ ಇದ್ದೀವಿ. ಹಾಂ. ಅವಲಕ್ಕಿ ಚಕ್ಲಿ ಕ್ಯಾಟ್ರಿಂಗ್ನು ಮಾಡ್ತಾ ಇದ್ದೀವಿ. ಹೌದಾ? ಹಾಂ ಮೇಡಮ್. ಹಾಂ ರೀ ಮೇಡಮ್. ಹ್ಞೂ ರೀ. ಜೊಮ್ಯಾಟೋದು ಇದನ್ನ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು? ಮೊದಲಿಗೆ ನಾವು ಟೈಲರಿಂಗ್ ಮಾಡ್ತಾ ಇದ್ದೇವೆ ಮೇಡಮ್. ನಾನು ಹಾಂ, ಎಸ್ ಟೈಲರಿಂಗ್ ಮಾಡಂತಲ ಆಮೇಲೆ ಒಂದು 5-6 ವರ್ಷ ಆಗಂತೆ ನಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದ ಸಂಬಂಧ ಟೈಲರಿಂಗ್ ಬಿಟ್ಟೇರಿ ನಾನು. ಹಾಂ ಆಮೇಲೆ ಮನೆ ಹಾಕಿದ್ವಿ, ಸ್ವಲ್ಪ ಫೈನಾನ್ಷಿಯಲ್ ತೊಂದರೆ ಭಾಳ ಆಗ್ತಾ ಇತ್ತು. ಹಾಂ ಮನೆಯವರು KSRTC ಅಸಿಸ್ಟೆಂಟ್ ಅಕೌಂಟೆಂಟ್, ಹಾಂ ಒಬ್ಬರ ಸ್ಯಾಲ್ರಿಯಲ್ಲೇ ನಮ್ದು ಮಂತ್ ನಡೆಸ್ಲಿಕ್ಕೆ ಕಷ್ಟ ಆಯ್ತು ಅದು. ಹಾಂ. ಹಿಂಗಾಗಿ ನಾವು ಒಂದು ಅವ್ರಿಗೆ ಸಪೋರ್ಟ್ ಆಗಿರೋಣ, ಏನಾದರೂ ಬೆಸ್ಟ್ ರೀ ಲೇಡೀಸಿಗೆ. ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ಬ್ಯಾಕ್ ಬೋನ್ ಇದ್ದಂಗೆ ಮಹಿಳಾ ಮನೆ ಅಂತ. ಇವಾಗ ಹೊರಗಡೆ ಹೋಗಿ ಇನ್ನೊಬ್ರ ಕೈಯಾಗಿ ಇದನ್ನ ಮಾಡೋದು ಅಷ್ಟೊಂದು ದುಡಿದಕ್ಕಿನ. ನಮ್ಮ ತಾಯಿಯವರೆಲ್ಲ ಮನೆಯಲ್ಲೇ, ನಮ್ದು ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ ಮೇಡಮ್. ಹಾಂ ಮೇಡಮ್. ಹಿಂಗಾಗಿ ಅಮ್ಮರೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರಲ್ಲ, ಅದನ್ನೇ ನೋಡಿ ಒಂದು ನನಗೆ ಐಡಿಯಾ ಬಂತ್ರಿ. ಅದು ಹಾಂ. ಇದನ್ನೇ ಮಾಡಿ ರವಾ ಉಂಡಿ. ಇದು ಬಾದಾಮ್ ಪುರಿನ ಚಿರೋಟಿನ? ಬಾದಾಮ್ ಪುರಿ. ಇದು ಶೇಂಗಾ ಉಂಡಿ ಮತ್ತು ಶೇಂಗಾ ಉಂಡಿ, ಲಡ್ಕಿ ಉಂಡಿ, ಮೋತಿಚೂರ್ ಲಡ್ಡು ರೀ. ಇದು ಲಡ್ಕಿ ಪಾಕ್ ಮೇಡಮ್. ತಡ್ಕಿ ಪಾಕ್. ಅದು ಗೋಕಾಕ್ ಕರ್ದಂಟು ಬರ್ತಲ್ಲ, ಆ ಟೈಪ್ ಏನಾರು ಮಾಡ್ತೀರಾ? ಹಾಂ, ಎಲ್ಲವೂ ಮಾಡ್ತೀವಿ ರೀ ಮೇಡಮ್. ಇದು ಬೇಸನ್. ಬೇಸನ್ ಲಡ್ಡು. ಇದು ಚಿರೋಟಿ. ರೊಟ್ಟಿ, ಕರ್ಚಿಕಾಯಿ. ಕರ್ಚಿಕಾಯಿ ಮೇಡಮ್. ಹಾಂ. ಚಕ್ಲಿ ಎಲ್ಲ ಮಾಡ್ತೀರಿ? ಮತ್ತು ಪ್ಯಾಕಿಂಗ್ ಹೋಗೋದು. ಪ್ಯಾಕಿಂಗ್. ಚಕ್ಲಿ ಮೇಡಮ್, ಸೋಯಾ ಸ್ಟಿಕ್, ಹಾಂ. ರಾಗಿ ಚಕ್ಲಿ, ರಾಗಿ ಸೋಯಾ ಸ್ಟಿಕ್. ಅವಾಗ ಹಾಂ. ಚುರುಮುರಿ, ಪೇಪರ್ ಅವಲಕ್ಕಿ, ರಾಗಿ ಅವಲಕ್ಕಿ ರೀ ಮೇಡಮ್. ರಾಗಿದ ಅವಲಕ್ಕಿ? ಹಾಂ, ರಾಗಿ. ಹೌದಾ? ನಾವು ಫಸ್ಟ್ ಟೈಮ್ ಕೇಳತ್ತೇನೆ. ಆಮೇಲೆ ರೊಟ್ಟಿ ಮಾಡಿರಲ್ಲ? ನಮ್ಮ ಫ್ರೆಂಡ್ ಪುಷ್ಪಾ ಹೊಳೆನವ್ರು ಅಂತ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮದು SHG ಇದೆ ಮೇಡಮ್, 15 ವರ್ಷ ಆಯಿತು. ಹೌದಾ? SHG ಮೆಂಬರ್ ರೀ ಮೇಡಮ್. ಕಂಗ್ರಾಟ್ಸ್. ನೀವೇನು ಇವ್ರ ಕಡೆ ಸ್ವೀಟ್ಸ್ ಇದೆಲ್ಲ ತೊಗೊಂಡಿರ್ತೀರಿ? ಸ್ವೀಟ್ಸ್ ಬಾಕಿ ಏನು ಅವ್ರು ಮಾಡ್ತಾರಲ್ಲ ಪ್ರಾಡಕ್ಟ್ ಎಲ್ಲ ನಾವು ಮಾಡಿ ಖರೀದಿ ಮಾಡಿರ್ತೀವಿ. ಹಾಂ ಮೇಡಮ್. ಅಗದಿ ಸೂಪರ್ ಇರ್ತಾವ ನೋಡಿ. ಸೂಪರ್ ಇರ್ತದೆ. ಅಗದಿ ಸೂಪರ್ ಆ್ಯಂಡ್ ಹೈಜೆನಿಕ್ ಆಗಿ ಇರ್ತಾ. ಹಾ, ಹೈಜೆನಿಕ್ ಪ್ಲಸ್ ಟೇಸ್ಟಿ. ಹಾಂ ಮೇಡಮ್. ಎಲ್ಲ ಅಗದಿ ಸೂಪರ್ ಅದ ಪ್ರಾಡಕ್ಟ್, ಎಲ್ಲ ಚಲೋ ಸೂಪರ್ ಅದ. ಥ್ಯಾಂಕ್ಸ್ ರೀ ಮೇಡಮ್, ನಿಮ್ಮ ಒಂದು ಫೀಲಿಂಗ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನೋಡ್ತಾ ಇದ್ದಿರಲ್ಲ, ಇವೆಲ್ಲ ಸ್ವೀಟ್ ಐಟಮ್: ಚಿರೋಟಿ, ಚಕ್ಲಿ, ಬೇಸನ್ ಉಂಡಿ, ರವಾ ಉಂಡಿ, ಬಾದಾಮ್ ಪುರಿ, ಹಾಗೆ ಕರ್ದಂಟು, ಕರ್ಚಿಕಾಯಿ, ಹಾಗೆ ಸ್ನ್ಯಾಕ್ಸಲ್ಲಿ ಬಂದರೆ ರಾಗಿ ಅವಲಕ್ಕಿ, ಪೇಪರ್ ಅವಲಕ್ಕಿ, ಚೂಡ, ಗೋವಿನ ಜೋಳ ಅವಲಕ್ಕಿ, ಸಾಕಷ್ಟು ವೆರೈಟಿ, ಆಲ್ಮೋಸ್ಟ್ ಚುಡುವ, ಈ ಥರದ ವೆರೈಟಿಗಳನ್ನು ಇಲ್ಲಿ ಹೈಜೆನಿಕ್ಕಾಗಿ ಪ್ಯೂರ್ ಆಗಿ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಖಂಡಿತವಾಗ್ಲೂ ಇವೆಲ್ಲ ಐಟಮು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಬೇಕು ಅಂದರೆ ನಾನು ಕೆಳಗಡೆ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ತಾವು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಳ್ರಿ, ನಿಮ್ಮ ಫ್ರೆಂಡ್ ಹೆಂಗೆ ಮಾಡ್ತಾರೆ ಬಿಸ್ನೆಸ್?
ಮೊದ್ಲು ಟೈಲರಿಂಗ್ ಮಾಡ್ತಿದ್ದೆ ರೀ. ಹಾಂ. ಈಗ ಭಾಳ ಚಲೋ ಸಣ್ಣದಾಗಿ ಮನೆಯಲ್ಲೇ ಮಾಡಕತ್ತಿದ್ಲು. ಈಗ ದೊಡ್ಡ ಪ್ರಮಾಣದಾಗ ಶೆಡ್ ಹಾಕ್ಕೊಂಡು ಬಾಡಿಗೆ ಶೆಡ್ ತೊಗೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡತ್ತಾಳ. ಒಂದು 7 ಜನ ನಿಮ್ಮೆಲ್ಲ ಸಪೋರ್ಟ್ ಇರ್ಬೇಕು ಜಾಸ್ತಿ. ಹ್ಞೂ ರೀ, ಸಪೋರ್ಟ್ ಐತಿ ಎಲ್ಲಾರ್ದು. ಹಾಂ. ಏನಿಲ್ಲ, ತಾನೇ ಇದು ಮಾಡ್ತಾ ಭಾಳ ಚಲೋ ಮಾಡತ್ತಾಳ್ರಿ. ಟೇಸ್ಟೇ ಹೆಮ್ಮೆ ಅನಿಸ್ತತಿ, ಹೆಮ್ಮೆ ಖುಷಿ ಅನಿಸ್ತತಿ. ಎಲ್ಲ ಮಹಿಳೆಯರಿಗೆ ಒಂದು ರೀತಿ ಅವರು ಇದು ದೊಡ್ಡ ಇದು ಅದ. ಎಲ್ಲಾರ್ಗಿ ಆಕಿ ನೋಡಿ ಕಲ್ಕೋಬೇಕು ಅಂತ ಹೌದು. ಎಷ್ಟೋ ನಮ್ಮಂತರ ಹಿಡಿದು ಮಹಿಳೆಯರೆಲ್ಲ ಖಾಲಿ ಟೈಮ್ ವೇಸ್ಟ್ ಮಾಡ್ತಿರ್ತೇವೆ. ಇವರು ಒಂದು ಖುಷಿ ಅನಿಸುತ್ತೆ. ಹಾಂ, ಹೇಳಕ್ಕ ಹೆಮ್ಮೆ ಅನಿಸ್ತತಿ. ಥ್ಯಾಂಕ್ಸ್ ರೀ. ನಿಮ್ಮದು ಒಂದು ಫೀಲಿಂಗ್ ಶೇರ್ ಮಾಡ್ಕೊಂಡ್ರಿ. ಇವ್ರದ್ದೊಂದು ಕ್ವಾಲಿಟಿ ಹೆಂಗಿರ್ತದೆ ರೀ? ಫುಡ್ ಸ್ವೀಟ್ ಆಯ್ತು, ಸ್ಪೈಸಿ ಆಗಿರ್ಬೋದು, ಫುಡ್ ಭಾಳ ಚಲೋ ಇರ್ತದೆ, ಟೇಸ್ಟಿ ಭಾಳ ಚಲೋ ಇರ್ತದೆ. ಹಾಂ, ಎಲ್ಲ ಎಣ್ಣೆ ತುಪ್ಪ ಎಲ್ಲ ಕ್ವಾಲಿಟಿದು ಹಾಕ್ತಾ, ಹಂಗೆಲ್ಲ ಕ್ವಾಲಿಟಿ ಮಾಡಿ ಕ್ವಾಲಿಟಿ ಇರ್ತದೆ. ಬೆಲ್ಲ ಹಿಟ್ಟು ಎಲ್ಲ ಕ್ವಾಲಿಟಿ ಹೈಜೆನಿಕ್ ಆಗಿ ಮಾಡ್ತಾರೆ. ಚಲೋ ಮಾಡ್ತಾಳೆ. ಆಯಿಲ್ ಬಳಸ್ತೀರಿ? ಇದು ಮಿಕ್ಸ್ಚರ್ ಮಷೀನ್, ಶೇವ್ ಮಷೀನ್. ಯಾವ್ದ್ರಿದ್ರಿ? ಇದು ಶೇವ್ ಮಷೀನ್ ರೀ ಮೇಡಮ್. ಹಾಂ 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 ಮಿಕ್ಸ್ಚರ್ ಹಾಂ, ಎಲ್ಲ ಸೋಲಾರ್ ಮೇಲೆ ನಡೀತದೆ ಮೇಡಮ್ ಇದು? ನಡೀತದೆ ರೀ ಮೇಡಮ್. ಹಾಂ. ಇದು ಕೋವಾ ಮಷೀನ್ ಅಂತ ಹೇಳಿ ರೋಸ್ಟರ್ ಮಷೀನ್ ರೀ ಮೇಡಮ್. ಹ್ಞೂ. ಅದ ಬೇಸನ್ ಹಿಟ್ಟು ಕುದಿಸ್ಲಿಕ್ಕೆ. ಅಂದ್ರೆ ಬೇಸನ್ ಪ್ರಿಪೇರ್ ಇದ್ರಾಗ ಮಾಡ್ತೀರಿ? ಹುರಿದು ಇದ್ರಲ್ಲೇ ಇದನ್ನ ಹಿಟ್ಟು ಹುರಿತೈತೇನಿ? ಹಾಂ ಮೇಡಮ್. ಓಕೆ. ಕೊಬ್ಬರಿ ಹಾಕಿದ್ವಿ ಅಂದ್ರೆ ತುರಿತೈತ್ರಿ ಮೇಡಮ್ ಅದು. ಓಹೋ, ಪ್ಯೂರ್ ಇದು ಆಯಿಲ್ ಮಿಷನ್ ಅಂದ್ರೆ ಶೇಂಗಾ ಎಣ್ಣೆನೂ ಬರ್ತದೆ ಇದ್ರೊಳಗೆ? ಇಲ್ಲ, ಕೊಬ್ಬರಿ ತುರಿದ್ರಿ ಮೇಡಮ್. ಕೊಬ್ಬರಿ ತುರಿದ. ತುರಿಬೇಕಾದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಇದು 5 ನಿಮಿಷ 1 kg ಕೊಬ್ಬರಿ ತುರಿದೋಗಿರ್ತೈತಿ. ಕೊಬ್ಬರಿ ತುರಿ ಮಿಷನ್. ಕೊಬ್ಬರಿ ತುರಿ ಮಷೀನ್ ರೀ. ಹಾಕಿ ತೋರಿಸ್ಬೇಕೇನ್ರಿ ನಿಮಗೆ? ತೋರಿಸಿದ್ರೆ ಬೆಸ್ಟ್, ಎಲ್ಲರಿಗೆ ಖುಷಿ ಆಗ್ತದೆ, ನಮ್ಮ ವ್ಯೂವರ್ಸಿಗೆಲ್ಲ. ಕೊಬ್ಬರಿ 1 ಗಿಟ್ಟಕ್ಕೊಳಗೆ ಈ ರೀತಿ ಅರ್ಧ ಮಾಡಿ ಹಾಕೋದ್ರಿ ಮೇಡಮ್. ಹಾಂ ರೀ. ಆಯ್ತು ರೀ ಮೇಡಮ್. ಇಷ್ಟು ಜಲ್ದಿ ಏಕ್ದಮ್ ಫಾಸ್ಟ್. 1 ಸೆಕೆಂಡ್, 1 ಸೆಕೆಂಡೂ ಆಗಲಿಲ್ಲೇನೋ ಅಲ್ಲ? ಒಂದು 5 ನಿಮಿಷದಲ್ಲಿ 1 kg ಕೊಬ್ಬರಿ ತುರಿತದೆ. 5 ನಿಮಿಷಕ್ಕೆ 1 kg ಕೊಬ್ಬರಿ ಹೇರಿತದೆ. ಹ್ಞೂ ಹ್ಞೂ ಅಂತ ಹೇಳಿ ಏನ್ರಿ? ಜಾಗ್ರಿ ಕ್ರಸ ಜಾಗ್ರಿ. ಹಾಂ, ಬೆಲ್ಲ ನಮಗೆ ಈ ರೀತಿ ಪುಡಿ ಪುಡಿ ಮಾಡಿ ಕೊಡುತ್ತಾರೆ. ಹಾಂ ಹಾಂ ಎಸ್. ಯಾವ ಹಿಟ್ಟು ಅದಕ್ಕೆ ಬಳಸ್ತೀರಿ ಇದನ್ನೆಲ್ಲ? ಎಲ್ಲವೂ ಬರುತ್ತೆ ರೀ. ಚಪಾತಿ ಹಿಟ್ಟು, ಹಾಂ, ಚಕ್ಲಿ ಹಿಟ್ಟು, ಕರ್ಚಿಕಾಯಿ ಇದು ಜಾಸ್ತಿ ಆಗದ ಮೈದಾ ಹಿಟ್ಟು ಎಲ್ಲವೂ ಯೂಸ್ ಮಾಡ್ಬೋದು. ಫೋಡ್ನಿ ಸಣ್ಣ ಪುಟ್ಟ ಹಾಕೋವಿತ್ತು ಅಂದ್ರೆ ನಾವು ಇಲ್ಲೇ ಹಾಕೋದು. ಅಕ್ಕಿ ಹಿಟ್ಟು ಅದೇನ ಪ್ರಿಪೇರ್? ಪುಟಾಣಿ ಹಿಟ್ಟು ಹಾಂ, ಎಲ್ಲವೂ ಇದರಲ್ಲೇ ಹಾಕೋದು. ಓಕೆ. ಫಸ್ಟ್ ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಯೂಟ್ಯೂಬರ್ಸಿಗೆಲ್ಲ. ನಮಸ್ಕಾರ, ನನ್ನ ಹೆಸರು ರೂಪಾ ಶ್ರೀಹರಿ ಅಂತ ಹೇಳಿ. ನಾವು ಹುಬ್ಳಿ ಸಾಯಿನಗರದಲ್ಲಿ ಇರೋದ್ರಿ ಮೇಡಮ್. ಮೊದಲಿಗೆ ನಾನು ಟೈಲರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಮೇಡಮ್. ಒಂದು 5 ವರ್ಷ ಮಾಡಿದೆ. ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆದ್ಸಂದು ಅದನ್ನು ಬಿಟ್ಟೇನೆ ಮೇಡಮ್. ಆಮೇಲೆ ನಾನು ಏನಾದರೂ ಮಾಡಬೇಕಾ ಅಂಥೇಳಿ ವಿಚಾರ ಮಾಡ್ತಾ ಇದ್ದೆ. ಯಾಕಂದರೆ ಅಷ್ಟರಲ್ಲಿ ನಾವು ಒಂದು ಮನೆ ಹಾಕ್ಸಿದ್ದು ಫೈನಾನ್ಷಿಯಲ್ ತೊಂದರೆ ತುಂಬಾ ಆಗ್ತಾಯಿತ್ತು. ನಮ್ಮ ಮನೆಯವ್ರದ್ದು KSRTC ಅಸಿಸ್ಟೆಂಟ್ ಅಕೌಂಟೆಂಟ್. ಅವರು ಬರೋ ಪೇಮೆಂಟ್ ಎಲ್ಲ ಬರೀ ಬೇರೆ ಕಡೆ ಬಡ್ಡಿ ಕಟ್ಟಲಿಕ್ಕೆ ಹೋಗ್ತಾ ಇತ್ತು. ಏನು ಮಾಡಬೇಕು, ಅವ್ರಿಗೂ ಒಂದು ನಾವು ಸಪೋರ್ಟಾಗಿ ನಿಲ್ಬೇಕಲ್ಲ, ನಾವು ಏನಾರ ಮಾಡಿದ್ರೆ ಆಯಿತು ಅಂಥೇಳಿ ವಿಚಾರ ಮಾಡಿದಾಗ ನನಗೆ ನಮ್ಮ ತಾಯಿಯವರೆಲ್ಲ ಇದು ಮಾಡ್ತಾ ಇದ್ರಿ. ನಮ್ಮದು ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ ಮೇಡಮ್. ಅವರು ಇದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಬಿಸ್ನೆಸ್ ಇಲ್ಲ ರೀ ಮೇಡಮ್, ನಮ್ಮಲ್ಲಿ ಜನನೇ ಜಾಸ್ತಿ ಅಲ್ಲ, ಹಿಂಗಾಗಿ ಹಬ್ಬದ ಟೈಮ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ರೀ ಅವರು. ಅದು ಜಸ್ಟ್ ನಾನು ಅಲ್ಲಿ ಅವ್ರದ್ದು ನೋಡ್ತಿದ್ದೆ ಅಷ್ಟೇ, ನಾನೇನಲ್ಲಿ ಮಾಡಿದ್ದಿಲ್ಲ. ಆದರೆ ಅದೇ ಒಂದು ಮಾಡ್ತಾ ಮಾಡ್ತಾ ಇಲ್ಲಿ ನನಗೂ ಸ್ವಲ್ಪ ಅದು ಅನ್ನಪೂರ್ಣೇಶ್ವರಿ ಯಾವುದಕ್ಕೆ ಎಷ್ಟು ಪ್ರಮಾಣ ಹಾಕಬೇಕು ಅಂತ ಗೊತ್ತಿರಬೇಕು. ಅನ್ನಪೂರ್ಣೇಶ್ವರಿ ಹೊಲ್ದಂಗೆ ಮೇಡಮ್ ನನಗೆ ಹೇಳ್ಬೇಕಂತಂದ್ರೆ ಅದು ಮಾಡ್ತಾ ಮಾಡ್ತಾ ನಂದು ಡೈಲಿ ಬುಕ್ ನೋಡೋದು ಇದನ್ನ ನೋಡೋದು ಮಾಡಿ ವೆರೈಟಿ ಮಾಡ್ತಾ ಇದ್ದೇನೆ ಮೇಡಮ್.
ಅವಾಗ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದೆ, ಇಲ್ಲ ಮನ್ಯಾಗ ಭಾಳ ತೊಂದರೆ ಆಗ್ತಾ ಇದೆ, ನಾ ಏನರ ಮಾಡ್ಬೇಕು ಏನು ಮಾಡಬೇಕು ಅಂದಾಗಿಲ್ಲ, ಸ್ವೀಟ್ಸ್ ಅದು ಚೆನ್ನಾಗಿ ಮಾಡ್ತೀಯಲ್ಲ ನೀನು, ಅದನ್ನೇ ಮಾಡು, ಮಾರ್ಕೆಟಿಂಗ್ ಮಾಡಕ್ಕೆ ಬರುತ್ತೆ ಅಂತ ಅವ್ರು ಒಂದು ಸಲಹೆ ಕೊಟ್ಟರು ಮೇಡಮ್ ನನಗೆ. ಆಮೇಲೆ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರ ಕಡೆ ಮಾಡಿ ಕಳಿಸಿದ್ದೆ ರೀ ನಾನು. ಅಲ್ಲೆಲ್ಲ ಪ್ರಿನ್ಸಿಪಲ್ ಮೇಡಮ್ ಬಂದು ಹೋಗಿ ಭೇಟಿ ಆದೆ ರೀ. ಅವ್ರ ಮುಖಾಂತರ ಬೇರೆ ಬೇರೆ ಸ್ಕೂಲೆಲ್ಲ ನನಗೆ ಪರಿಚಯ ಮಾಡಿಸ್ಕೊಡ್ತಾರೆ ಮೇಡಮ್ ಅವರು. ಟಾಪಿಗೆ ತೊಗೊಳ್ಳಿಕ್ಕೆ ಹೇಳಿದ್ರಿ. ಮತ್ತು ಅವರು ಫಂಕ್ಷನ್ಸ್ ಅದು ಏನಿದ್ರೂ ಆರ್ಡರ್ ಕೊಡ್ಕೊತ ಬಂದರು. ಇವ್ರು ನಮ್ಮ ಫ್ರೆಂಡ್ಸ್ ಅದು ಊರಿಗೆ ಅದು ಹೋಗ್ಬೇಕಾದ್ರೆ ನಮ್ಮದೇ ಪ್ರಾಡಕ್ಟ್ ತೊಗೊಂಡು ಹೋಗಿ ಆ ಕಡೆಯಿಂದ ಸ್ವಲ್ಪ ನಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದಂಗೆ ಮಾಡಿದ್ರು ರೀ. ಅದು ದಿನದಿಂದ ದಿನಕ್ಕೆ ಜಾಸ್ತಿನೇ ನಮ್ಮದು ಆರ್ಡರ್ಸ್ ಬರ್ಕೋತ ಹೋಗಿ. ಇದು ಯಾವಾಗ ಸ್ಟಾರ್ಟ್ ಮಾಡಿರಿ ಮೇಡಮ್? ಸ್ಟಾರ್ಟ್ ಮಾಡಿ 2017 ರೀ ಮೇಡಮ್ ನಾನು ಮಾಡ್ತಾ ಇದ್ದೆ. ಇದನ್ನ ಸ್ಟಾರ್ಟ್ ಮಾಡಿ 2017 ಸ್ಟಾರ್ಟ್ ಮಾಡಿದ್ದೇನೆ ರೀ ಮೇಡಮ್ ನಾನು. ಹೌದ್ರಿ? ಮನೆಯಲ್ಲೇ ಮಾಡ್ತಾ ಇದ್ದೆ ರೀ ಮೇಡಮ್. ಅದು ಒಂದು 5-6 ವರ್ಷ ಮನೆಯಲ್ಲೇ ಮಾಡಿದಾಗ ತುಂಬಾನೇ ಇದಾಗ್ತದೆ, ಮಕ್ಕಳಿಗೆ ಓದಕ್ಕದು ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಆಗ್ತಾ ಇತ್ತು ಮೇಡಮ್. ಆಮೇಲೆ ಏನು ಮಾಡ್ಬೇಕಂತ ವಿಚಾರ ಮಾಡಿದಾಗ ನಮ್ಮದು SSC ಗ್ರೂಪ್ SKRDP 15 ವರ್ಷ ಆಯ್ತು ಮೇಡಮ್ ಸಂಘ ಮಾಡಿ. ಅಲ್ಲಿ ನಮ್ಗೆ ಸೆಲ್ಕೋದವರು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ರು. ಅವರು ನಮ್ಗೆ ಹಿಂಗೆ ಇದ್ದದ್ದು ಮಾಡ್ತೀವಿ ಅಂತ ಮಾಡ್ತೀವಿ ಅಂತಂದಾಗ ಅವರು ಮೇಡಮ್ ನೋಡ್ರಿ ನಿಮ್ಮ ಗುಡ್ಡಿಗೆ ಸಂಬಂಧಪಟ್ಟದ್ದು ಏನಾದರೂ ಮಷಿನರಿ ಇದ್ದರೆ ನೋಡ್ರಿ, ನಾವು ಅದಕ್ಕೆಲ್ಲ ಸೋಲಾರ್ ಸಿಸ್ಟಮ್ ಅಳವಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ನನಗೆ ಮಷಿನ್ ಐಡಿಯಾನೇ ಇದ್ದಿದ್ದಿಲ್ಲ ರೀ ಮೇಡಮ್. ಆಮೇಲೆ ನಾನೆಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದ್ದೆ ರೀ, ಯಾವ ಥರ ಮಷಿನ್ ಬೇಕಾಗ್ತದೆ ನನಗೆ ಅಂತೇಳಿ ಯೂಟ್ಯೂಬ್ ಸರ್ಚ್ ಮಾಡಿದಾಗ ಒಂದೊಂದು ನನಗೆ ಐಡಿಯಾ ಬರ್ಕೋತ ಹೋದ್ವಿ ರೀ. ಈ ಥರದ್ದು ಬೇಕಾಗುತ್ತೆ ಸರ್ ಅಂತಂದಾಗ ಅವರು ಅದಕ್ಕೆಲ್ಲ ನಮ್ಮ ಸೋಲಾರ್ ಸಿಸ್ಟಮ್ ಅಳವಡಿಸ್ತೀವಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗ 2 ವರ್ಷದ ಹಿಂದೆ ಅಂತಂದರೆ ನಾನು ಈ ಥರದ್ದು ಒಂದು 6 ಮಷಿನ್ ತೊಗೊಂಡೆ ರೀ ಮೇಡಮ್. ಹಾಂ ರೀ, 6 ಮಷಿನ್ ಅಷ್ಟು ನಾನು ಸೋಲಾರ್ ಮೇಲೆ ನಡೀತಾವೆ ನಾನು. ಇದು ಜಾಗ ನಿಮ್ದೇನಾ ಅಥವಾ ಜಾಗ ರೆಂಟಿಗೆ ಬಾಡಿಗೆ ತೊಗೊಂಡೇನಿ ರೀ. ಇದು ರೆಂಟ್ ಬಾಡಿಗೆ ಇದೆಲ್ಲ ಇನ್ವೆಸ್ಟ್ಮೆಂಟ್ ನಮ್ಮದೇ ರೀ. ನಿಮ್ದೆಲ್ಲ ಹಾಕ್ಕೊಂಡಿದ್ದೀರಿ? ಮೆಷಿನರಿಗೆಲ್ಲ SBI ಅಲ್ಲಿ ಲೋನ್ ಮಾಡಿದ್ದೀನಿ ರೀ. ರೆಂಟ್ ಎಷ್ಟು ಅಂತ? ರೆಂಟ್ 3200 ಇದೆ ರೀ. ಅಂದ್ರೆ ಜಗದ್ದು ಜಗದ್ರಿ ಮೇಡಮ್. 11 ತಿಂಗಳಿಗೆ 10% ಇರ್ತದೆ ರೀ ಮೇಡಮ್. 11 ತಿಂಗಳಿಗೆ 10% ಇರ್ತದೆ ಮಾಡ್ತಾರೆ. ಬಾಬಾ ಜಾಸ್ತಿ ಆಗ್ತದೆ. ನಮ್ದು ಏನ್ರಿ, ನಮ್ದೇ ಒಂದು ಸ್ವಂತ ಜಾಗ ಮಾಡ್ಕೋಬೇಕು, ಆಗ್ತದಾರಿ ಮೇಡಮ್. ಆಲ್ ದ ಬೆಸ್ಟ್. ನಮ್ಮೆಲ್ಲ ಉದ್ಯೋಗ ಕೊಡ್ಬೇಕು ಅನ್ನೋದು ಒಂದು ಆಸೆ. ಭಾಳ ಜನ ಬರ್ತಿರ್ತಾರೆ, ಲೇಡೀಸ್ ಭಾಳ ಜನ ಖಾಲಿ ಇರ್ತಾರ. ನೀವು ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಹೆಲ್ಪ್ ಆಗಲಿ. ನಮ್ಮ ಲೋಕಲ್ ಹುಬ್ಳಿಯವ್ರು ಯಾರು ಬಂದು ನಿಮ್ಮ ಕಡೆ ಜಾಯಿನ್ ಯಾರಾದ್ರೂ ಬಂದು ನೋಡ್ತೀನಿ ಅಂದ್ರೆ ನೋಡ್ಬೋದು ಮೇಡಮ್. ಅದ್ರಾಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಮಹಿಳಾ ಮಂಡಳ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಚಲೋ ಇದೆ ಎಲ್ಲ. ಇವ್ರ ಫ್ರೆಂಡ್ ಈ ಥರ ಎಲ್ಲ ಫ್ರೆಂಡ್ ಸರ್ಕಲ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಫ್ರೆಂಡ್ ಸಪೋರ್ಟು ಭಾಳ ಇದೆ, ನಮ್ಮ ಮನೆಯವ್ರ ಸಪೋರ್ಟು ಭಾಳ ರೀ. ಮಿಸ್ ಮಾಡ್ಕೊಂಡು ವಿಡಿಯೋದಾಗ ಮನೆಯವ್ರ ಸಪೋರ್ಟ್ ಭಾಳ ನನಗಿದೆ. ಮಕ್ಕಳು ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ರೆ ಈ ತರ ಮಹಿಳೆಯರು ಮುಂದುವರೆಗೆ ಸಾಧ್ಯ ಆಗುತ್ತೆ. ಮನ್ಯಾಗ ಯಾವ್ದಾದ್ರು ಒಂದು ಕಿರಿಕಿರಿ ಇದ್ರೆ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನಾನು ಏನೋ ಒಂದು 4 ಜನಕ್ಕೆ ಗುರುತಿಸ್ತಕ್ಕಂತಂದ್ರೆ ಅದಕ್ಕೆ ನಮ್ಮ ಮನೆಯವ್ರು ನಾನು ಅವ್ರ ಒಂದು ಪೇಷನ್ಸ್ ತಾಳ್ಮೆ ಇದ್ರೆ ನೀವು ಇಲ್ಲಿ ಮುಂದೆ ಬರಕ್ ಸಾಧ್ಯ. ಅವ್ರು ಹೊರಗಡೆ ನಮ್ಮನ್ನ ಕಳಿಸ್ಕೊಟ್ಟಾಗ ನಾವು ನಮ್ಮನ್ನ ಗುರುತಿಸ್ಕೊಳ್ಳಿಕ್ಕೆ ಮನೆಗೆ ಸೀಮಿತವಾಗಿ ಒಂದು ಮಹಿಳೆ ಮನ್ಯಾಗ ಇದ್ಬಿಟ್ಲಂದ್ರ ಈ ತರದ್ ಪಬ್ಲಿಸಿಟಿ ಆಗ್ತಿದ್ದೇ ಇಲ್ಲ ನಿಮಗೆ. ಇಲ್ಲ ಮೇಡಮ್, ನಮ್ಮ ಮನೆಯವ್ರ ಸಪೋರ್ಟ್ ನನಗೆ ಭಾಳ ಇದೆ ರೀ. ಚಲೋ ಆಯ್ತು ಎಲ್ಲ. ಖುಷಿ ಅನಿಸ್ತೆ. ನಿಮ್ಮನ್ನ ಒಂದು ಭೇಟಿ ಮಾಡ್ಬೇಕಂತಿತ್ತು ನಮಗ. ನಮ್ಮ ರಾಜೇಂದ್ರ ಸರ್ಗೆ ಈ ವಿಡಿಯೋ ಮುಖಾಂತರ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ನಾನು ಮತ್ತು ನಮ್ಮ ಶ್ವೇತಾ. ಇದಕ್ಕೆ ಕಾರಣ ಮೂಲಭೂತ ನಮ್ಮ ಶ್ವೇತಾ ಈಗ ಸದ್ಯ ವಿಡಿಯೋ ಮಾಡ್ತಿದ್ದೀನಿ. ಅವರೇ ಹೇಳಿದ್ದು ಈಗ ನಿಮ್ಗೆ ಇಲ್ಲಿ ಕಳಿಸ್ಕೊಟ್ಟಿದ್ದು ಅವರೇ ನಮ್ಮನ್ನ. ಹೋಗಿ ಬನ್ನಿ, ಅಲ್ಲಿ ನಾವೆಲ್ಲ ಹಾಕೊಡ್ತೀವಿ ಅವ್ರಿಗೆ. ಅವ್ರನ್ನೊಂದು ವಿಡಿಯೋ ಮಾಡಿರಿ, ಅವ್ರಿಗೆ ಒಂದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅವ್ರು ಭಾಳ ಹೇಳಿದ್ದಕ್ಕೆ ನಿಮ್ಮ ಕಡೆ ಬಂದಿಲ್ಲ ಬರಕ್ಕೆ ಕಾರಣ. ಇಲ್ಲ, ಅವರು ಸರ್ ಭಾಳ ಅಂದ್ರೆ 3 ವರ್ಷ ನಾನು ಅವ್ರಿಗೆ ಇದನ್ನ ಮಾಡಿದ್ದೇನೆ. ಜಗದ ನಿಮ್ಮ ಉಂಡಿದು ನೀವು ಇನ್ನೂ ಅಷ್ಟು ಚಂದ ಹೇಳಿಲ್ಲ, ಬಟ್ ನಿಮ್ಮ ಬೇಸನ್ ಉಂಡಿ ಪ್ರಿಪೇರ್ ಮಾಡೋದು ಭಾಳ ಚಂದ ಹೇಳಿದ್ರು ಅವ್ರು. ಎಷ್ಟು ಪ್ರಮಾಣ ಹಾಕಬೇಕು, ಎಷ್ಟು ಹಿಟ್ಟು ಹಾಕ್ಬೇಕು ಎಲ್ಲ ಹದ ಗೊತ್ತದ ರೀ ಅವ್ರಿಗೆ. ಅವ್ರು ಮಾತಾಡೋ ಶೈಲಿ ಚಂದ ಇತ್ತು. ಅಂದ್ರೆ ಅವರು ಬೇರೆ ಕಡೆ ಎಲ್ಲ ರೋಸ್ಟರ್ ಮಡ್ಸ್ಕೊಂಡು ಅಳವಡಿಸಿದ್ದಾರೆ ಸೋಲಾರ್ ಮೇಲೆ. ಅಲ್ಲೆಲ್ಲ ಅವ್ರು ಹೇಳ್ಬೇಕಾದ್ರೆ ನಮ್ದೇ ಒಂದು ಇದನ್ನ ತಗೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲಿ ಹೋದ್ರು ನಿಮ್ದೇ ಎಕ್ಸಾಂಪಲ್ ಹೇಳತ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರ ಸಪೋರ್ಟ್ ನಮಗೆ ಭಾಳ ಇದೆ ಮೇಡಮ್ ಅವ್ರ ಕಡೆಯಿಂದ. ಥ್ಯಾಂಕ್ಸ್ ಮೇಡಮ್. ನಮ್ಮ ಒಂದು ನಾನು ಮತ್ತು ನಮ್ಮ ಶ್ವೇತಾ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೂ ಹೆಚ್ಚೆಚ್ಚಿಗೆ ಬೆಳೀರಿ ನಮ್ಮ ಹುಬ್ಳಿ ಒಳಗೆ. ಮಹಿಳೆ ಈ ರೀತಿಯಾಗಿ ಖಾಲಿ ಏನೋ ಒಂದು ಕ್ಲಬ್ ಮಾಡಿಕೊಂಡು ವೇಸ್ಟ್ ಟೈಮ್ ಮಾಡ್ತಿರ್ತೀವಿ, ಡ್ಯಾನ್ಸ್ ಹಾಡು ಈ ಥರದ್ದು ಅದು ಬೇಕು. ಈ ಥರದ್ದು ಒಂದು ಬೆಳೆಯ ಮಟ್ಟ ಒಂದು ಮನೆ ನಡೆಸ್ಕೊಂಡು ಹೋಗೋದಿರುತ್ತಲ್ಲ, ನಿಜವಾಗ್ಲೂ ಭಾಳ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಒಂದು 4 ಜನಕ್ಕೆ ಕೆಲಸನೂ ಕೊಡ್ತೀರಿ. ಈಗ ಆಲ್ರೆಡಿ 2 ನೋಡಿದ್ವಿ ನಾವು. ನಿಮ್ಮಿಂದ ಇನ್ನೊಬ್ಬರಿಗೆ ಕೆಲಸನೂ ಸಿಕ್ತು, ಇಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ. ಪರ್ ಡೇ 300 ರೂಪೀಸ್ ಅಂತ ಹೇಳಿದ್ರು ಅವರು. ಅಂದ್ರೆ ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಕೆಲಸ ಇಲ್ಲ.
ವಜಾ ಮಾಡಿದ್ದಾರೆ ಮೇಡಮ್. ಹಾಂ ಹಾಂ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. 17 ಲಕ್ಷ ಅಂದ್ರೆ ನೀವು ಅಷ್ಟು 16-17 ಲ್ಯಾಕ್ಸ್ ಲೋನ್ ತೊಗೊಂಡಿದ್ದೀರೋ ಅಥವಾ? ಇಲ್ಲ ಮೇಡಮ್, ನಂದು ಲೋನ್ 8.5 ಲಕ್ಷ ಲೋನ್ ಆಗಿದೆ ರೀ ಮೇಡಮ್ SBI ಅಲ್ಲಿ. SKIDPL ಲೋನ್. SBI ಅಂತಂದ್ರೆ ಹೆಂಗ್ರಿ? ಯಾವ ಲೋನ್? PMFME ಸ್ಕೀಮ್ ರೀ ಮೇಡಮ್. ಯಾವುದು? PMFME ಸ್ಕೀಮ್ ಅಂತೇಳಿ ಪ್ರಧಾನ ಮಂತ್ರಿದು ಇದು ಫುಡ್ ಡಿಪಾರ್ಟ್ಮೆಂಟ್ನಾಗ ಬರುತ್ತೆ ರೀ ಮೇಡಮ್. ಘಟಕದೊಳಗೆ ಅದು ಡಿಸ್ಟಿಕ್ ಪರ್ಸನ್ ಅಂತ ಹೇಳಿ ಇರ್ತದೆ. ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬಂದು ಅವ್ರು SBIಗೆಲ್ಲ ಬಂದು ನೋಡಿ ಈ ರೀತಿ ಮಾಡ್ತಿರ್ತಾರೆ ಅಂತ ಹೇಳಿ ಇದು ಮಾಡಿದ್ರು ಅವರು. ನೋಡಿ ಅಂದ್ರೆ ನೀವು ಅಂದ್ರೆ ಸ್ಟಾರ್ಟ್ ಮಾಡಿದ್ಮೇಲೆ? ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಂದು ದೇಶಪಾಂಡೆ ಫೌಂಡೇಶನ್ ನಾನು ಮೆಂಬರ್ಸ್ ಇದ್ದೇನೆ ರೀ ಮೇಡಮ್. ಅಲ್ಲಿ ಒಂದು ದೀಪಾವಳಿ ಟೈಮಲ್ಲಿ ಧರ್ಮಸ್ಥಳದ ಆರ್ಡರ್ ಬಂತ್ರಿ ಮೇಡಮ್. ರಾಗಿ ಮಿಕ್ಸರ್ದು ಆರ್ಡರ್ ಬಂತ್ರಿ. ಅದು ಟೋಟಲ್ 42 ಕ್ವಿಂಟಲ್ದು ಆರ್ಡರ್ ರೀ ಮೇಡಮ್. ರಾಗಿ ಮಿಕ್ಸರ್ 42 ಕ್ವಿಂಟಲ್ ರೀ. ಜೊತೆಗೆ ಅದು ಆ ಟೈಮಲ್ಲಿ ನಾವು ಏನಾದರೂ ಸಮಸ್ಯೆ ಆಗ್ತದೆ ಅನ್ನೋ ಮಷಿನ್ ಅಂತ ಹೇಳಿ ಮಾಡಿದ್ವಿ. ನಮಗೆ ಟೈಮ್ ಭಾಳ ಕಡಿಮೆ ಇತ್ತು ರೀ ಮೇಡಮ್. ಅದರಲ್ಲಿ ಒಂದು 10 ದಿನದಲ್ಲಿ ಅದು ಪ್ರಾಡಕ್ಟ್ ನಾವು ಅವ್ರಿಗೆ ಮುಗಿಸೋದೊಂದು ಇದಿತ್ತು ರೀ. ಇದ್ದಾಗ ಒಂದು 3 ದಿನ ಅಂದರೆ ನಮ್ಗೆ ಹೆಚ್ಚು ಕಮ್ಮಿ ಕೈಲೇ ಮಾಡಿದ್ರೊಳಗೆ ಅಂತಂದರೆ ಅಷ್ಟು ಕ್ವಾಂಟಿಟಿ ಮಾಡೋಕ್ಕಾಗಲಿಲ್ಲ ರೀ. ಅದು ಅಂದರೆ 10 ದಿನ ಟೈಮ್ದಲ್ಲಿ 3 ದಿನ ಅಲ್ಲೇ ಹೋಗಿಬಿಡ್ತು ರೀ ನನಗೆ. ಹೋದಾಗ ನಾನೇನಂದೆ ಹಿಂಗೆ ಧರ್ಮಸ್ಥಳ ಕಡೆಂತರ ರಾಗಿ ಸೇವಿಂದ ಆರ್ಡ್ರ್ ಬಂದಿದ್ರಿ ಸರ್, ಸೋಲಾರ್ ಮೇಲೆ ಅದು ಸೇವ್ ಮಷಿನ್ ನಡೀತೈತಿನ ಅಂತೇಳಿ ರಾಜೇಂದ್ರ ಸರ್ಗೆ ನಾನು ಫೋನ್ ಮಾಡಿದ್ದೆ ರೀ. ಅವ್ರ ಇಲ್ಲ ಮೇಡಮ್ 2 HP ಮಟ್ಟ ಯಾವಾದ್ರೂ ನಡೀತದ ಅಂತ ಹೇಳಿದ್ರು ರೀ. ಮತ್ತಿಲ್ಲ ನಮ್ಗೆ ಅರ್ಜೆಂಟ್ ಮಷಿನ್ ಬೇಕಲ್ರಿ ಅಂತಂದಾಗ ಸರ್ ಮತ್ತೆ ಅಲ್ಲಿ ಮಷಿನರಿ ಅವ್ರು ಫೋನ್ ಮಾಡಿ ತರಿಸ್ಕೊಟ್ರಿ ನನಗೆ. ಅದು ರಾಗಿ ಮಿಕ್ಸರ್ ಟೈಮ್ದಾಗ ಬಂದದ್ರಿ ಅದು ಸೇವ್ ಮಷಿನ್ ರೀ. ಹೀಗಾಗಿ ಅದು ಮಿಷನ್ ಇದ್ರೆ ಮ್ಯಾನುವಲ್ಕಿಂತ ಮಿಷನ್ ಒಳಗೆ ಫಾಸ್ಟ್ ಆಗ್ತದೆ. ಅಂದರೆ ನಾವು ಜಾಸ್ತಿ ಜನ ಲೇಬರ್ ತಗೊಂಡು ಕೈಲೇ ಮಾಡಿದಾಗೂ ಒಂದು ಡೈಲಿ ಒಂದು 40 kg ಮಾಡ್ಬೇಕಾದ್ರೆ ಜಾಸ್ತಿ ಆಯ್ತು ರೀ ಮೇಡಮ್. ಅದು ಮಷಿನ್ ಬಂದ ಟೈಮ್ದಾಗ ನಾವು ಒಂದು ದಿನಕ್ಕೆ 7 ಕ್ವಿಂಟಲ್ ಮಾಡಿದೀವಿ ರೀ ಮೇಡಮ್. ಒಂದು ದಿನಕ್ಕೆ 7 ಕ್ವಿಂಟಲ್ ಮಾಡಿದೀವಿ ರೀ. ಮಾಡಿ ಅದೇನು ಒಂದು 7 ದಿನ ಟೈಮ್ದಲ್ಲಿ ನಾವು 42 ಕ್ವಿಂಟಲ್ ರಾಗಿ ಸೇವ್ ಮಾಡಿಕೊಟ್ಟಿವಿ ರೀ ಮೇಡಮ್. ಅವಾಗ ಟೈಮ್ ಅಂದರೆ ಹಗಲಿ ರಾತ್ರಿ ಕೆಲಸ ಮಾಡಿದೀವಿ ರೀ ಮೇಡಮ್. ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆ, ಮತ್ತು ರಾತ್ರಿ 9:00 ರಾತ್ರಿ 2 ಗಂಟೆ ಮಟ್ಟ ರೀ. ಹಾಂ ರೀ, ಹಿಂಗೆ ಮಾಡಿದ್ವಿ. ಅವಾಗ ನಮಗೆ ಸೋಲಾರ್ದು ಏನೂ ಸಮಸ್ಯೆ ಆಗಿಲ್ಲ ರೀ ಮೇಡಮ್. ಹೀಗಾಗಿ ಯಾವ ಮಳೆಗಾಲದಾಗೂ ಏನೂ ಸಮಸ್ಯೆ ಇದಾಗಿಲ್ಲ, ಯಾವುದೂ ಇಲ್ಲ. ನಮಗೆ ಬಿಸ್ನೆಸ್ ಮಾಡೋರಿಗೆ ಸೋಲಾರದ್ದು ಒಂದು ಅನುಕೂಲ ಐತಿ. ಈಗ ಹಳ್ಳಿಗಳು ಈ ಅಂಗಡಿಗೆ ಬಂದು ಏನಂತ ಹೇಳ್ತಿ? ಚಕ್ಲಿ ಕೇಳ್ತೀಯೋ, ಉಂಡಿ ಕೇಳ್ತೀಯೋ? ಟೇಸ್ಟ್ ಹೆಂಗಿರ್ತೈತಿ? ಚಲೋ ಇರ್ತೈತಿ. ನಿಮ್ಮ ಅಂಟಿ ಮನಸ್ಸು ಏನು ದೊಡ್ಡದದ? ಯಾರ್ದು ಕೊಡೋದು ತಗೊಳ್ಳೋದು ಎಲ್ಲ ಕೊಡ್ತಾರ. ಇದ್ದವ್ರಿಗೂ ಬರೋದು ಅನ್ನ ಹಾಕ್ಕೊಳ್ಳೋ ಕರೆದು ಕೊಡ್ತಾರ. ಅತಿಥಿ ದೇವೋ ಭವ ಇದೆಲ್ಲ ನಮಗೋಸ್ಕರ ಹಾಕಿ ಕೊಡ್ತಾ ಇದ್ದಾರೆ ಟೇಸ್ಟ್ ನೋಡ್ತಾ ಇದ್ದೀವಿ ಇಲ್ಲಿ. ಇದೆಲ್ಲ ಶುದ್ಧ ಹಂಗೈತ್ರಿ ಟೇಸ್ಟ್. ಚಕ್ಲಿ ಟೇಸ್ಟ್ ನೋಡಿದ್ವಿ. ಇನ್ನು ಉಂಡಿದೆಲ್ಲ ಕೊಟ್ಟಾರ, ಸ್ವೀಟ್ ಅದೆಲ್ಲ ನೋಡ್ಬೇಕು. ಬಿಸಿ ಬಿಸಿ ನಿಪ್ಪಟ್ಟು ಕೊಡ್ತಾ ಇದ್ದಾರೆ ರೂಪ. ಇದು ಯಾವುದೋ ಹೇಳಿದ್ರಲ್ಲ, ನೆವಣಿ. ಇದು ನೆವಣಕ್ಕಿ ನಿಪ್ಪಟ್ಟು ಇಲ್ಲಿ ಸಿಗುತ್ತೆ. ಸ್ನೇಹ ಇದ್ರೊಳಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸೂಪರ್ ಟೇಸ್ಟ್ ಐತೆ. ಎಲ್ಲಾನು ಟೇಸ್ಟ್ ಮಾಡ್ತಾ ಇದೆ. ಹಂಗೈತ್ರಿ ಶ್ವೇತಾ? ಚಲೋ ಐತೆ. ನಿಪ್ಪಟ್ಟು ಚಂದ ಐತಲ್ಲ. ಈ ಥರದ್ದು ಒಂದು ನೆವಣಿ ಇದು ತಿಂದಿದ್ದೇ ಇಲ್ಲ. ನಿಪ್ಪಟ್ಟು ಅಕ್ಕಿ ಹಿಟ್ಟಿನ ತಿಂದಿರ್ತೀವಿ. ನೆವಣಕ್ಕಿ ನಿಪ್ಪಟ್ಟು ಸಾರಿ. ಇವ್ರ ಕಡೆ ಇಲ್ಲಿ ಸಿಗ್ತದೆ, ಇಲ್ಲಿ ಸಪ್ಲೈ ಎನಿ ಟೈಮ್ ಸಿಗುತ್ತಲ್ರಿ. ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಇದು ನೆವಣಕ್ಕಿ ನಿಪ್ಪಟ್ಟು. ನಾವು ಕೂಡ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ, ಅಷ್ಟೇ ಕ್ರಿಸ್ಪಿ ಕೂಡ ಆಗಿತ್ತು. ಹಾಗೆ ಇಲ್ಲಿ ಮಾಡ್ತಕ್ಕಂಥ ವಾತಾವರಣ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ತುಂಬ ಹೈಜೆನಿಕ್ ಆಗಿ ಮಾಡ್ತಾರೆ. ಒಳ್ಳೆ ರೀತಿ ಆಯಿಲನ್ನು ಬಳಸಿ ಅಡುಗೆನ ಮಾಡ್ತಾರೆ. ಖಂಡಿತವಾಗ್ಲೂ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೆ ರೀತಿ
ಕಮೆಂಟ್ಸನ್ನು ಬರೀರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ.